ವಾಟ್ ಈಸ್ ಸ್ಟೇಪ್ಲರ್ ಸರ್ಕಮ್ಸಿಷನ್ ಆಯ್ತಾ. ಇವಾಗ ಇದು ರೀಸೆಂಟ್ ಅಡ್ವಾನ್ಸ್ ಸರ್ಜರಿ ಅಂತ ಹೇಳ್ತೀವಿ. ಇದನ್ನ ಎಲ್ಲಿ ಮಾಡ್ತೀವಿ, ಯಾರಿಗೆ ಮಾಡ್ತೀವಿ, ಯಾರು ಮಾಡ್ಬೋದು ಅಂತ ನಾನು ಇವಾಗ ಹೇಳ್ತೀನಿ ನಿಮ್ಗೆ. ಈ ಸ್ಟೇಪ್ಲರ್ ಸರ್ಕಮ್ಸಿಷನ್ ಅನ್ನೋದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ಅಂದ್ರೆ 90 ಇಯರ್ಸ್ 100 ಇಯರ್ಸ್ ವರ್ಗು ಈ ಸರ್ಜರಿನ ಮಾಡಬಹುದು, ಏನು ಪ್ರಾಬ್ಲಮ್ ಆಗಲ್ಲ. ಯಾರಿಗೆ ಮಾಡ್ತೀವಿ, ಈ ಪ್ರೊಫ್ಯೂಸಲ್ ಸ್ಕಿನ್ ಅಂತ ಗ್ಲ್ಯಾಂಡ್ಸ್ ಮೇಲೆ ಇರುತ್ತೆ. ಅದು ಯಾರಿಗೆ ಹಿಂದಕ್ಕೆ ಈಸಿಯಾಗಿ ಬರಲ್ವಾ, ಚಿಕ್ಕ ಮಕ್ಕಳಿಗೆ ಹುಟ್ಟಿದ ಬರ್ತ್ ಡಿಫೆಕ್ಟ್ ಇರ್ಬೋದು, ಮತ್ತೆ ಹುಟ್ಟಾದ್ಮೇಲೆ ಹಿಂದೆ ಬರದೇ ಇರ್ಬೋದು, ಮತ್ತೆ ಬಲೂನಿಂಗ್ ಯೂರಿನ್ ಮಾಡ್ಬೇಕಾದ್ರೆ ಆಗ್ಬೋದು. ಈ ತರದ್ ಏನಾದ್ರು ಕಂಡೀಷನ್ಸ್ ಇತ್ತು ಅಂತಂದ್ರೆ ಸ್ಟೇಪ್ಲರ್ ಸರ್ಕಮ್ಸಿಷನ್ ಮಾಡಲೇಬೇಕು. ಚಿಕ್ಕ ಮಕ್ಕಳಿಗೆ ಮಾಡ್ತೀವಿ. ಮತ್ತೆ ದೊಡ್ಡವರಲ್ಲಿ ಯಾರಲ್ಲಿ ಮಾಡ್ತೀವಿ, ಮೋಸ್ಟ್ ಕಾಮನ್ ಡಯಾಬಿಟಿಸ್ ಅಲ್ಲಿ ಮಲ್ಟಿಪಲ್ ಸೆಕ್ಸ್ ಪಾರ್ಟ್ನರ್ಸ್ ಇರ್ತಾರಲ್ಲ ಅಂತವ್ರಿಗೆ ಬೆಲನೋಪಾಸ್ಟೈಟಿಸ್ ಅಂತ ಆಗುತ್ತೆ. ಅಂತವ್ರಿಗೆ ನಾವೇನ್ ಮಾಡ್ತೀವಿ, ಆ ಸ್ಕಿನ್ ಪದೇ ಪದೇ ಇನ್ಫೆಕ್ಷನ್ ಆಗಿ ಹಿಂದಕ್ಕೆ ಬರಲ್ಲ. ಅಂತವ್ರಿಗೆ ನಾವು ಈ ಸ್ಟೇಪ್ಲರ್ ಸರ್ಕಮ್ಸಿಷನ್ ಡೇ ಕೇರ್ ಪ್ರೊಸೀಜರ್ ಆಗಿ ಮಾಡ್ತೀವಿ. ಇದು ಜಸ್ಟ್ ಸಿಂಪಲ್ ಅಷ್ಟೇ. ಜಸ್ಟ್ ಒಂದು ಸ್ಟೇಪ್ಲರ್ ಸರ್ಕಮ್ಸಿಷನ್ ಗೆ ಅದ್ರೊಳಗಡೆ ಸ್ಟಿಚ್, ಸಿಲಿಕಾನ್ ಸ್ಟಿಚ್ ಅಂತ ಇರುತ್ತೆ. ಆ ಪ್ರೊಫ್ಯೂಸಲ್ ಸ್ಕಿನ್ ಮೇಲೆ ಹಾಕಿ ಒಂದು 40 ಸೆಕೆಂಡ್ ಫೈರ್ ಮಾಡಿದ್ರೆ ಸಾಕು, ಈ ಸರ್ಜರಿ ಮುಗಿದೋಗುತ್ತೆ. ಮತ್ತೆ ಡೇ ಕೇರ್ ಸರ್ಜರಿ ಕೂಡ ನೀವು ಬೆಳಗ್ಗೆ ಬಂದ್ರೆ ಮಧ್ಯಾಹ್ನ ಅಷ್ಟೊಳಗಡೆ ಮನೆಗೆ ಸೇರ್ಕೋಬಹುದು ಆಯ್ತಾ. ಈ ಸರ್ಜರಿನ ನಾವು ಈ ಕೆಂಗೇರಿ ನಮ್ಮ ಸನೈರಾ ಹಾಸ್ಪಿಟಲ್ ಅಲ್ಲಿ ಯಥೇಚ್ಛವಾಗಿ ದಿನನಿತ್ಯ ಮಾಡ್ತಾನೆ ಇರ್ತೀವಿ. ಯಾರಿಗಾದ್ರೂ ಈ ಫೈಮೋಸಿಸ್ ಮತ್ತೆ ಈ ಡಯಾಬಿಟಿಕ್ ಪೇಷಂಟ್ಸ್ ವಿತ್ ಬೆಲನೋಪಾಸ್ಟೈಟಿಸ್ ಇರೋರಿಗೆ ರೆಗ್ಯುಲರ್ ಆಗಿ ಈ ಸ್ಟೇಪ್ಲರ್ ಸರ್ಕಮ್ಸಿಷನ್ ಅನ್ನೋದನ್ನ ನಾವು ಮಾಡ್ತೀವಿ. ಇದನ್ನ ನೀವು ಉಪಯೋಗಿಸ್ಕೋಬಹುದು. ಅದರ್ವೈಸ್ ನಿಯರ್ ಬೈ ಯೂರಾಲಜಿ ಕನ್ಸಲ್ಟೆಂಟ್ ನ ಮೀಟ್ ಮಾಡಿ ಈ ಸರ್ಜರಿನೂ ಕೂಡ ನೀವು ಮಾಡಿಸ್ಕೋಬಹುದು. ಥ್ಯಾಂಕ್ ಯು.